ಹಲೋ ನಮಸ್ತೆ. ಇವತ್ತು ನಾವು ವಿಭಕ್ತಿ ಪ್ರತ್ಯಯ ಕುರಿತು ಅಧ್ಯಯನ ಮಾಡೋಣ. ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿಭಕ್ತಿ ಪ್ರತ್ಯಯ ತುಂಬಾ ಮಹತ್ವಪೂರ್ಣವಾದದ್ದು. ಹಾಗಾಗಿ ಇವತ್ತು ಪ್ರತಿಯೊಂದು ವಿಭಕ್ತಿ, ಕಾರಕಾರ್ಥ, ಹೊಸಗನ್ನಡ ಪ್ರತ್ಯಯ ರೂಪ, ಹಳೆಗನ್ನಡ ಪ್ರತ್ಯಯ ರೂಪ ಎಲ್ಲವನ್ನು ಸಂಪೂರ್ಣವಾಗಿ ವಿವರವಾಗಿ ಅಧ್ಯಯನ ಮಾಡೋಣ. ಕೊನೆಯವರೆಗೂ ವಿಡಿಯೋನ ನೋಡಿ. ಮೊದಲನೇದಾಗಿ ಒಟ್ಟು 7 ವಿಭಕ್ತಿಗಳ ಒಂದು ಹೆಸರನ್ನು ನೋಡೋಣ. ವಿಭಕ್ತಿ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ. ನಾವು ಬಹಳಷ್ಟು ಪರೀಕ್ಷೆಗಳಲ್ಲಿ ನೋಡ್ತೀವಿ ಈ ಒಂದು ವಿಭಕ್ತಿ ಪ್ರತ್ಯಯಗಳನ್ನು ಪರೀಕ್ಷೆಯಲ್ಲಿ ಕೇಳ್ತಿರ್ತಾರೆ. ಇದರ ಒಂದು ಕಾರಕಾರ್ಥಗಳನ್ನು ನೋಡೋದಾದರೆ ಪ್ರಥಮ ವಿಭಕ್ತಿಯ ಕಾರಕಾರ್ಥ ಕರ್ತಾರ್ಥ ಅಂತ, ಮತ್ತು ದ್ವಿತೀಯ ವಿಭಕ್ತಿದು ಕರ್ಮಾರ್ಥ, ತೃತೀಯ ವಿಭಕ್ತಿದು ಕರ್ಣಾರ್ಥ, ಚತುರ್ಥಿದು ಸಂಪ್ರದಾನ, ಪಂಚಮಿದು ಅಪಾದಾನ, ಷಷ್ಠಿ ಸಂಬಂಧ, ಸಪ್ತಮಿ ಅಧಿಕರಣ. ಈ ಒಂದು ಕಾರಕಾರ್ಥಗಳನ್ನು ನಾವು ನೆನ್ಪಿಟ್ಕೊಳ್ಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಅಂತ. ಇನ್ನು ಹೊಸಗನ್ನಡ ಪ್ರತ್ಯಯಗಳನ್ನು ನೋಡೋದಾದರೆ ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಈ ಗೆ, ಈಗೆ ಕೆ, ಪಂಚಮಿ ದೆಸೆಯಿಂದ, ಷಷ್ಠಿ ಅ, ಸಪ್ತಮಿ ಅಲ್ಲಿ. ಇಲ್ಲಿ ನಾವು ಈ ಒಂದು ಹೊಸಗನ್ನಡದ ರೂಪವನ್ನು ನೋಡೋದಾದರೆ, ಪ್ರತ್ಯಯ ರೂಪವನ್ನು ನೋಡೋದಾದರೆ, ಉದಾಹರಣೆಗೆ ನಾವು ಸಾವಿತ್ರಿ ಅನ್ನೋ ಒಂದು ನಾಮಪದದೊಂದಿಗೆ ಈ ಒಂದು ಪ್ರತ್ಯಯಗಳನ್ನು ಸೇರಿಸಿದಾಗ ಸಾವಿತ್ರಿಯು, ದ್ವಿತೀಯ ಸಾವಿತ್ರಿಯನ್ನು, ತೃತೀಯ ಸಾವಿತ್ರಿಯಿಂದ, ಚತುರ್ಥಿ ಸಾವಿತ್ರಿಗೆ, ಪಂಚಮಿ ಸಾವಿತ್ರಿಯ ದೆಸೆಯಿಂದ, ಷಷ್ಠಿ ಸಾವಿತ್ರಿಯ ಮತ್ತು ಸಪ್ತಮಿ ಸಾವಿತ್ರಿಯಲ್ಲಿ ಅಂತ. ಹೀಗೆ ನಾವು ಹಳೆಗನ್ನಡದ ಒಂದು ಪ್ರತ್ಯಯಗಳನ್ನು ನೋಡೋದಾದರೆ ಪ್ರಥಮ ಮ, ದ್ವಿತೀಯ ಅಂ, ತೃತೀಯ ಇಂ, ಇಂದಂ ಇಂದೆ, ಚತುರ್ಥಿ ಗೆ, ಕೆ, ಪಂಚಮಿ ಅತ್ತಣಿಂ, ಅತ್ತಣಿಂದಂ. ಈ ಪಂಚಮಿಯ ಒಂದು ಹಳೆಗನ್ನಡ ಪ್ರತ್ಯಯ ಬಹಳ ಸಲ ಪರೀಕ್ಷೆಯಲ್ಲಿ ಬಂದಿದೆ, ಇದನ್ನು ನೆನ್ಪಿಟ್ಕೊಳ್ಬೇಕು. ಷಷ್ಠಿ ಅ, ಸಪ್ತಮಿ ಓಳ್. ಈ ಸಪ್ತಮಿ ಕೂಡ ಅವಾಗವಾಗ ಕೇಳ್ತಾ ಇರ್ತಾರೆ, ನೆನ್ಪಿಟ್ಕೊಳ್ಬೇಕು. ಇಲ್ಲಿ ನಾವು ಹಳೆಗನ್ನಡದ ರೂಪವನ್ನು ನೋಡೋದಾದರೆ ಸಾವಿತ್ರಿಯುಂ, ಸಾವಿತ್ರಿಯಂ, ಸಾವಿತ್ರಿಯಂ, ಸಾವಿತ್ರಿಂಗೆ, ಸಾವಿತ್ರಿಯತ್ತ, ಸಾವಿತ್ರಿಯ, ಸಾವಿತ್ರಿಯೋಳ್ ಅಂತ. ಈ ರೀತಿಯಾಗಿ ನಾವು ಒಂದು ವಿಭಕ್ತಿ ಪ್ರತ್ಯಯದ ಒಂದು ಚಾರ್ಟನ್ನು ಮಾಡಿ ನಾವು ಓದೋ ಕಡೆ ಹಾಕಿಟ್ಟು ದಿನ ನೋಡ್ತಾ ಹೋದರೆ ನಮಗೆ ಸುಲಭವಾಗಿ ವಿಭಕ್ತಿ ಪ್ರತ್ಯಯಗಳು ನೆನಪಿರುತ್ತೆ ಅಂತ. ಈ ಒಂದು ವಿಭಕ್ತಿ ಪ್ರತ್ಯಯ ಚಾರ್ಟನ್ನು ನಾನು 10ನೇ ತರಗತಿಯ ಸಿರಿಗನ್ನಡ ಪುಸ್ತಕದಿಂದ ತೆಗೆದುಕೊಂಡಿದ್ದೀನಿ. ವಿಭಕ್ತಿ ಪಲ್ಲಟ ಅಂದರೆ ಒಂದು ವಿಭಕ್ತಿಯನ್ನು ಬಳಸೋ ಜಾಗದಲ್ಲಿ ಮತ್ತೊಂದು ವಿಭಕ್ತಿಯನ್ನು ಹೇಗೆ ಬಳಸ್ತೀವಿ, ಅದಕ್ಕೆ ವಿಭಕ್ತಿ ಪಲ್ಲಟ ಅಂತ ಕರೀತಾರೆ. ನಾವು ಮಾತನಾಡುವಾಗ ಪ್ರಕೃತಿಗಳಿಗೆ ಯಾವ ವಿಭಕ್ತಿ ಪ್ರತ್ಯಯವನ್ನು ಬಳಸಬೇಕೋ ಅದನ್ನು ಬಳಸದೆ ಬೇರೆ ವಿಭಕ್ತಿ ಪ್ರತ್ಯಯವನ್ನು ಬಳಸಿ ಮಾತನಾಡುವುದುಂಟು. ಹೀಗೆ ಒಂದು ವಿಭಕ್ತಿ ಪ್ರತ್ಯಯದ ಬದಲಿಗೆ ಅರ್ಥ ವ್ಯತ್ಯಾಸವಾಗದಂತೆ ಇನ್ನೊಂದು ವಿಭಕ್ತಿ ಪ್ರತ್ಯಯವನ್ನು ಬಳಸುವ ಕ್ರಮಕ್ಕೆ ವಿಭಕ್ತಿ ಪಲ್ಲಟ ಎಂದು ಹೇಳುತ್ತೇವೆ. ಅಂದರೆ ಒಂದು ವಿಭಕ್ತಿ ಪ್ರತ್ಯಯವನ್ನು ಬಳಸೋ ಜಾಗದಲ್ಲಿ ನಾವು ಇನ್ನೊಂದು ಬಳಸ್ತೀವಿ, ಅದರಲ್ಲಿ ಯಾವುದೇ ರೀತಿಯಾದಂಥ ಅರ್ಥ ವ್ಯತ್ಯಾಸ ಆಗೋದಿಲ್ಲ ಅಂತ. ಹಾಗೆ ಮಾಡುವಾಗ ನಾವು ಇದನ್ನು ವಿಭಕ್ತಿ ಪಲ್ಲಟ ಅಂತ ಕರಿತೀವಿ. ಒಂದು ದ್ವಿತೀಯ ಬದಲಿಗೆ ಚತುರ್ಥಿ ವಿಭಕ್ತಿಯನ್ನು ಸೇರಿದಾಗ ಸಾಮಾನ್ಯವಾಗಿ ಮಾತನಾಡುವಾಗ ನಾವು ಆ ರೀತಿ ಹೇಳ್ತಾ ಇರ್ತೀವಿ. ಈಗ ಊರನ್ನು ಸೇರಿದನು ಅನ್ನೋದು ದ್ವಿತೀಯ ವಿಭಕ್ತಿ. ನಾವು ಮಾತನಾಡ್ತಾ ಊರಿಗೆ ಸೇರಿದನು ಅಂತ ಹೇಳ್ತೀವಿ, ಅದು ಚತುರ್ಥಿ ಆಗಿರುತ್ತೆ. ಬೆಟ್ಟವನ್ನು ಹತ್ತಿದನು ದ್ವಿತೀಯ ವಿಭಕ್ತಿ ಆದರೆ ಬೆಟ್ಟಕ್ಕೆ ಹತ್ತಿದನು ಅನ್ನೋದು ಚತುರ್ಥಿ ಆಗುತ್ತೆ. ಹೀಗೆ ಪಂಚಮಿ ಬದಲಿಗೆ ತೃತೀಯ ವಿಭಕ್ತಿ ಸೇರಿದಾಗ ಮರದ ದೆಸೆಯಿಂದ ಹಣ್ಣು ಬಿತ್ತು, ಇದು ಪಂಚಮಿ. ಮರದಿಂದ ಹಣ್ಣು ಬಿತ್ತು, ಇದು ತೃತೀಯ ಅಂತ. ಕೌರವನ ದೆಸೆಯಿಂದ ಕೇಡಾಯಿತು, ಇದು ಪಂಚಮಿ. ಕೌರವನಿಂದ ಕೇಡಾಯಿತು ಅನ್ನೋದು ತೃತೀಯ. ಷಷ್ಠಿ ಬದಲಿಗೆ ಚತುರ್ಥಿ ವಿಭಕ್ತಿ ಸೇರಿದಾಗ ನಮ್ಮ ಚಿಕ್ಕಪ್ಪ ನಮಗೆ ಚಿಕ್ಕಪ್ಪ. ಇಲ್ಲಿ ನಮ್ಮ ಚಿಕ್ಕಪ್ಪ ಅನ್ನೋದು ಷಷ್ಠಿ, ನಮಗೆ ಚಿಕ್ಕಪ್ಪ ಅನ್ನೋದು ಚತುರ್ಥಿ. ಅಯೋಧ್ಯೆಯ ರಾಜ ಷಷ್ಠಿ, ಅಯೋಧ್ಯೆಯ ಅ ಬಂದಿದೆಯಲ್ಲ, ಹಾಗಾಗಿ
ಅಯೋಧ್ಯೆಗೆ ರಾಜ ಚತುರ್ಥಿ. ಇಲ್ಲಿ ಅರ್ಥ ಎಲ್ಲನೂ ಕೂಡ ಒಂದೇ ಕೊಡ್ತಾ ಇದೆ, ಆದರೆ ನಾವು ಬಳಸ್ತಕ್ಕಂಥ ವಿಭಕ್ತಿ ಪ್ರತ್ಯಯ ಬೇರೆ ಬೇರೆ ಆಗಿದೆ ಅಂತ. ಸೊ ಇವತ್ತು ವಿಭಕ್ತಿ ಮತ್ತು ವಿಭಕ್ತಿ ಪ್ರತ್ಯಯ, ವಿಭಕ್ತಿ ಪಲ್ಲಟ ಇವುಗಳ ಕುರಿತು ನಾವು ಅಧ್ಯಯನವನ್ನು ಮಾಡಿದ್ವಿ. ತುಂಬ ಸರಳವಾಗಿರ್ತಕ್ಕಂಥ ವಿಷಯ ಇದು. ಒಂದು ಎರಡು ಸಲ ನಾವು ಇದನ್ನು ಪದೇ ಪದೇ ಇದು ನೋಡಿಕೊಂಡ್ರೆ ಅಥವಾ ಈ ವಿಡಿಯೋನ ನೀವು ನೋಡಿದ್ರೆ ಒಂದೆರಡು ಸಲ ನಿಮಗೆ ವಿಭಕ್ತಿ ಪ್ರತ್ಯಯ ಸಂಪೂರ್ಣವಾಗಿ ತಲೆಯಲ್ಲಿರುತ್ತೆ ಅಂತ. ನೀವು ಒಂದು ಚಾರ್ಟ್ ಮಾಡಿಕೊಂಡು ಅವಾಗವಾಗ ಪ್ರಥಮವು, ದ್ವಿತೀಯನ್ನು, ತೃತೀಯಿಂದ, ಚತುರ್ಥಿ ಹೀಗೆ ದಶೆಯಿಂದ, ಪಂಚಮಿ ದೆಸೆಯಿಂದ, ಷಷ್ಠಿಯ, ಸಪ್ತಮಿ ಅಲ್ಲಿ ಅಂತ ಒಂದೆರಡು ಸಲ ಮನನ ಮಾಡಿಕೊಂಡ್ರೆ ನಿಮಗೆ ಇದರ ಕಾರಕಾರ್ಥಗಳನ್ನು ಕೂಡ ತಲೆಯಲ್ಲಿ ಇಟ್ಕೊಂಡ್ರೆ ನೀವು ಆರಾಮಾಗಿ ಎಕ್ಸಾಮಲ್ಲಿ ಸ್ಕೋರ್ ಮಾಡ್ಬೋದು ಅಂತ. ಮುಂದೆ ಮತ್ತೆ ಹೊಸ ಒಂದು ವಿಷಯದೊಂದಿಗೆ ವಿಡಿಯೋ ಮಾಡೋಣ. ತಮಗೆಲ್ಲರಿಗೂ ಕೂಡ ಸರಳವಾಗಿ ಈ ಒಂದು ವಿಷಯಗಳು ಅರ್ಥ ಆಗ್ತಾ ಇದೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹಾಗೂ ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು.